ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದಂತೆ ಕೈ ಮುಗಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಕೈ ಮುಗಿದು ಹೊರಟು ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದರ ಬಗ್ಗೆ ಮಾತಾಡಿಯೇ ಇಲ್ಲ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅವರು ಆ ಬಗ್ಗೆ ಮಾತಾಡಿಯೇ ಇಲ್ಲ. ಕೈ ಮುಗಿದ್ರು ಹೊರಟು ಹೋದ್ರು. ಶ್ರೀ ಕ್ಷೇತ್ರದ ಹೆಸರನ್ನ ಹೇಳ್ತಾ ಇದ್ದಂತೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಕೊಪ್ಪಳದಲ್ಲಿ. ಈ ಮೂಲಕ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಈರಯ್ಯ ಹಿರೇಮಠ್. ಈಗ ಫೋನ್ ಸಂಪರ್ಕದಲ್ಲಿ. ಈರಯ್ಯ, ಗಮನಿಸ್ತಾ ಇದೀವಿ ನಾವು ಕೊಪ್ಪಳದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದಂಗೆ ಒಂದ್ ರೀತಿ ಅವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದ್ರೆ ಸವಾಸನೆ ಬೇಡ ಸ್ವಾಮಿ ಅನ್ನೋ ರೀತಿ ಇತ್ತು. ಯಾಕೆ ಈ ರೀತಿ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತಂದ್ರೆ ಈಗಾಗಲೇ ಧರ್ಮಸ್ಥಳದ ವಿಚಾರ ಈಗಾಗಲೇ ಸಾಕಷ್ಟು ಒಂದು ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸದನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ಇವತ್ತು ಎಲ್ಲವನ್ನೂ ಕೂಡ ಏನು ಡಿಕೆ ಶಿವಕುಮಾರ್ ಅವರು ಒಂದು ಏನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೊಪ್ಪಳದ ಬಸಾಪುರ ಏನು ಏರ್ಪೋರ್ಟ್ ನಲ್ಲಿ ಬಂದಂತಹ ಡಿಕೆ ಶಿವಕುಮಾರ್ ಅವರಿಗೆ ನಾವು ಈ ಒಂದು ಧರ್ಮಸ್ಥಳದ ಈಗಾಗಲೇ ಏನಂದ್ರೆ ಎನ್ಐಎ ತನಿಖೆಯನ್ನ ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಲ್ಲ. ಜೊತೆಗೆ ಕೈ ಮುಗಿಯುವಂತ ಒಂದು ಏನು ಕೈ ಮುಗಿದು ಅಲ್ಲಿಂದ ಏನು ಮುಂದೆ ಹೋಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಏನು ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು. ಅದೇ ಈಗ ಆ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ಈ ರೀತಿಯಾದಂತ ಒಂದು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಕೂಡ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇಷ್ಟು ದಿವಸ ಎಲ್ಲೋ ಒಂದು ರೀತಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಡಿಕೆ ಶಿವಕುಮಾರ್ ಸದನದಲ್ಲಿ ಹೇಳಿದ್ದು ಸಾಕಷ್ಟು ಚರ್ಚೆ ಆಗಿತ್ತು, ಮತ್ತೆ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಆದ್ರೆ ಇವತ್ತು ಏನು ಅದರಿಂದ ಒಂದು ರೀತಿ ಹಿಂದೆ ಸರದ ಅಥವಾ ಇದರ ಯಾವುದೇ ರೀತಿ ಸವಾಸನೆ ಬೇಡ ಅನ್ನುವಂತ ಒಂದು ಸ್ಥಿತಿಗೆ ಬಂದ್ರ ಅನ್ನುವಂತ ಅನುಮಾನದ ಜೊತೆಗೆ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಧರ್ಮಸ್ಥಳ ವಿಚಾರವಾಗಿ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ನಕಾರ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಹೆಸರು ಕೇಳ್ತಾ ಇದ್ದಂತೆ ಕೈ ಮುಗಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಕೈ ಮುಗಿದು ಹೊರಟು ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದರ ಬಗ್ಗೆ ಮಾತಾಡಿಯೇ ಇಲ್ಲ. ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅವರು ಆ ಬಗ್ಗೆ ಮಾತಾಡಿಯೇ ಇಲ್ಲ. ಕೈ ಮುಗಿದ್ರು ಹೊರಟು ಹೋದ್ರು. ಶ್ರೀ ಕ್ಷೇತ್ರದ ಹೆಸರನ್ನ ಹೇಳ್ತಾ ಇದ್ದಂತೆ ಕೈ ಮುಗಿದು ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಕೊಪ್ಪಳದಲ್ಲಿ. ಈ ಮೂಲಕ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಈರಯ್ಯ ಹಿರೇಮಠ್. ಈಗ ಫೋನ್ ಸಂಪರ್ಕದಲ್ಲಿ. ಈರಯ್ಯ, ಗಮನಿಸ್ತಾ ಇದೀವಿ ನಾವು ಕೊಪ್ಪಳದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದಂಗೆ ಒಂದ್ ರೀತಿ ಅವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದ್ರೆ ಸವಾಸನೆ ಬೇಡ ಸ್ವಾಮಿ ಅನ್ನೋ ರೀತಿ ಇತ್ತು. ಯಾಕೆ ಈ ರೀತಿ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತಂದ್ರೆ ಈಗಾಗಲೇ ಧರ್ಮಸ್ಥಳದ ವಿಚಾರ ಈಗಾಗಲೇ ಸಾಕಷ್ಟು ಒಂದು ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸದನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ಇವತ್ತು ಎಲ್ಲವನ್ನೂ ಕೂಡ ಏನು ಡಿಕೆ ಶಿವಕುಮಾರ್ ಅವರು ಒಂದು ಏನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೊಪ್ಪಳದ ಬಸಾಪುರ ಏನು ಏರ್ಪೋರ್ಟ್ ನಲ್ಲಿ ಬಂದಂತಹ ಡಿಕೆ ಶಿವಕುಮಾರ್ ಅವರಿಗೆ ನಾವು ಈ ಒಂದು ಧರ್ಮಸ್ಥಳದ ಈಗಾಗಲೇ ಏನಂದ್ರೆ ಎನ್ಐಎ ತನಿಖೆಯನ್ನ ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಲ್ಲ. ಜೊತೆಗೆ ಕೈ ಮುಗಿಯುವಂತ ಒಂದು ಏನು ಕೈ ಮುಗಿದು ಅಲ್ಲಿಂದ ಏನು ಮುಂದೆ ಹೋಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಏನು ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು. ಅದೇ
ಈಗ ಆ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ಈ ರೀತಿಯಾದಂತ ಒಂದು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಕೂಡ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇಷ್ಟು ದಿವಸ ಎಲ್ಲೋ ಒಂದು ರೀತಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ಹೇಳಿದ್ದು ಸಾಕಷ್ಟು ಚರ್ಚೆ ಆಗಿತ್ತು, ಮತ್ತೆ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಆದ್ರೆ ಇವತ್ತು ಏನು ಅದರಿಂದ ಒಂದು ರೀತಿ ಹಿಂದೆ ಸರದ ಅಥವಾ ಇದರ ಯಾವುದೇ ರೀತಿ ಸವಾಸನೆ ಬೇಡ ಅನ್ನುವಂತ ಒಂದು ಸ್ಥಿತಿಗೆ ಬಂದ್ರ ಅನ್ನುವಂತ ಅನುಮಾನದ ಜೊತೆಗೆ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅವರು ಆ ಬಗ್ಗೆ ಮಾತಾಡಿಯೇ ಇಲ್ಲ, ಕೈ ಮುಗಿದ್ರು ಹೊರಟು ಹೋದ್ರು. ಶ್ರೀ ಕ್ಷೇತ್ರದ ಹೆಸರನ್ನ ಹೇಳ್ತಾ ಇದ್ದಂತೆ ಕೈ ಮುಗಿದು ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಕೊಪ್ಪಳದಲ್ಲಿ. ಈ ಮೂಲಕ ಕೊಪ್ಪಳದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಈರಯ್ಯ ಹಿರೇಮಠ್. ಈಗ ಫೋನ್ ಸಂಪರ್ಕದಲ್ಲಿ ಈರಯ್ಯ, ಗಮನಿಸ್ತಾ ಇದೀವಿ ನಾವು ಕೊಪ್ಪಳದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದಂಗೆ ಒಂದು ರೀತಿ ಅವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದ್ರೆ ಸವಾಸನೆ ಬೇಡ ಸ್ವಾಮಿ ಅನ್ನೋ ರೀತಿ ಇತ್ತು. ಯಾಕೆ ಈ ರೀತಿ? ಖಂಡಿತ ಶ್ರೀಪಾದ್ ಪಾಟೀಲ್ ಏನಂತಂದ್ರೆ ಈಗಾಗಲೇ ಧರ್ಮಸ್ಥಳದ ವಿಚಾರ ಈಗಾಗಲೇ ಸಾಕಷ್ಟು ಒಂದು ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸದನದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ಇವತ್ತು ಎಲ್ಲವನ್ನೂ ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಏನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೊಪ್ಪಳದ ಬಸಾಪುರ ಏನು ಏರ್ಪೋರ್ಟ್ ನಲ್ಲಿ ಬಂದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಈ ಒಂದು ಧರ್ಮಸ್ಥಳದ ಈಗಾಗಲೇ ಏನಂದ್ರೆ NIA ತನಿಖೆಯನ್ನ ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಲ್ಲ. ಜೊತೆಗೆ ಕೈ ಮುಗಿಯುವಂತ ಒಂದು ಏನು ಕೈ ಮುಗಿದು ಕೂಡ ಅಲ್ಲಿಂದ ಏನು ಮುಂದೆ ಹೋಗ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಏನು ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು, ಆದ್ರೆ ಈಗ ಆ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ಈ ರೀತಿಯಾದಂತ ಒಂದು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಕೂಡ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇಷ್ಟು ದಿವಸ ಎಲ್ಲೋ ಒಂದು ರೀತಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ಹೇಳಿದ್ದು ಸಾಕಷ್ಟು ಚರ್ಚೆ ಆಗಿತ್ತು, ಮತ್ತೆ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಆದ್ರೆ ಇವತ್ತು ಏನು ಅದರಿಂದ ಒಂದು ರೀತಿ ಹಿಂದೆ ಸರದ ಅಥವಾ ಇದರ ಯಾವುದೇ ರೀತಿ ಸವಾಸನೆ ಬೇಡ ಅನ್ನುವಂತ ಒಂದು ಸ್ಥಿತಿಗೆ ಬಂದ್ರ ಅನ್ನುವಂತ ಅನುಮಾನದ ಜೊತೆಗೆ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ ಈಗ ಧರ್ಮಸ್ಥಳ ವಿಚಾರವಾಗಿ